ಇಲ್ಲಿ ನಮಸ್ತೆ ಎಲ್ರಿಗೂ. ಇದು ಅಮೃತಧಾರೆ ಸೀರಿಯಲ್ ಮಹಾಸಂಚಿಕೆ ನೆಕ್ಸ್ಟ್ ಎಪಿಸೋಡು. ಇಲ್ಲಿ ಆನಂದ್ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಾರ್ನಿಂಗ್ ಬೆಳಗ್ಗೆ ಎದ್ದ ಕೂಡಲೇ. ಯಾಕೆಂದರೆ ಅವನಿಗೆ ಭೂಮಿ ಜೊತೆ ಹೊರಗಡೆ ಹೋಗ್ಬೇಕಲ್ಲ, ಅದಕ್ಕೆ ಅರ್ಜೆಂಟ್ ಅಂತ ಹೇಳಿದ್ರು. ನಾನು ಊರಿಗೆ ಹೋಗ್ತಿದ್ದೆ, ಕೆಟ್ಕೊಂಡು ಹೋಗುವಂಥದ್ದು ಏನಿತ್ತು, ಅದಕ್ಕೆ ಅರ್ಜೆಂಟ್ ಅಂತದಂತೆ ಹೇಳ್ತಾನೆ. ಅದಕ್ಕೆ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಬರ್ತಾರೆ ಅಂತ ಹೇಳ್ತಾಳೆ. ಗೌತಮ್ ಹೇಳ್ತಾನೆ ನನಗೆ ಕಾಲ್ ಅಂತ ಕೇಳ್ತಾನೆ. ಎಲ್ಲ ಹೊಟ್ಟೆ ನೋವು, ನೀವು ತಿಂದದೆ ನಾನು ತಿಂದದ್ದು, ಆದರೂ ನನಗೆ ಹೊಟ್ಟೆ ನೋವು. ಆವಾಗ ಭೂಮಿಗೆ ಬರ್ತಾಳೆ, ಏನಾಯ್ತು ಆನಂದ್ ಅವರೇ, ಹೊಟ್ಟೆ ನೋವು ಅಂತ ಹೇಳ್ತಾರೆ. ಆವಾಗ ಭೂಮಿಗೆ ಗೊತ್ತಾಗ್ತದೆ ಇವನು ನಾಟಕ ಮಾಡೋದು ಅಂತ. ಹಾಗೆ ನೀನೇ ಒಬ್ಬನೇ ಹೋಗೋ ಫ್ಯಾಕ್ಟ್ರಿಗೆ ಅಂತ ಹೇಳ್ತಾನೆ. ಹಾಗೆ ಕಮ್ಮಿ ಆಗಿಲ್ಲ ಆದರೆ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಅವನು ಹೋದ್ಮೇಲೆ ಅವನ ಹೆಂಡತಿ ಕೇಳ್ತಾಳೆ, ನೀನು ಯಾಕೆ ಸುಳ್ಳು ಹೇಳ್ದೆ ಅಂತ. ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿದ್ರೆ ಏನು ತೊಂದರೆ ಇಲ್ಲ, ಅದಕ್ಕೊಂದು ನಿರ್ದಿಷ್ಟ ಕಾರಣ ಇದೆ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಜಯದೇವ್ ಹೊರಗಡೆ ಗಾರ್ಡನಲ್ಲಿ ನಿಂತ್ಕೊಂಡು ಎಷ್ಟು ಪ್ರಶಾಂತವಾಗಿದೆ ಈ ಮನೆ, ಯಾರು ನರಪಿಲ್ಲೆ ಇಲ್ಲ, ಬೇಬಿಗೊಂದು ಕಾಲ್ ಮಾಡು ಅಂತ ಅಂದ್ಕೊಳ್ತಾನೆ. ಈ ಬೇಬಿ ನನಗೆ ಎನರ್ಜಿ ಬೂಸ್ಟ್ ಆಗಿದೆ, ಈ ಮಳ್ಳಿ ಇದ್ದಾಳೆ ನನ್ನ ಬ್ಯಾಟ್ರಿ ಎಲ್ಲ ಕಾಣು ಮಾಡ್ತಾಳೆ ಅಂತ ಹೇಳ್ತಾನೆ. ಇವಳಿಗಿಂತ ಮೊದಲು ಬೇಬಿ ಸಿಕ್ಕಿದ್ರೆ ಬೇಬಿ ಕೈಯಲ್ಲಿ ಬೇಬಿ ಕೊಟ್ಟು ಸುಖ ಶಾಂತಿ ನೆಮ್ಮದಿಯಾಗಿರ್ಬೋದಿತ್ತು ಲೈಫಲ್ಲಿ ಅಂತ. ಇದೀಯ ಎಲ್ಲ ನೆನೆಸ್ಕೊಂಡು ಕೂತಿರ್ತಾಳೆ. ಅವಳಿಗೆ ಪೆಟ್ಟು ಕೊಟ್ಟದ್ದು, ಹಾಗೆ ಉಯ್ಯೆಲ್ಲ ತೂಗಿದ್ದು, ಹಾಗೆ ಭೂತದ್ದೆಲ್ಲ. ಯಾವತ್ತು ಅರ್ಧ ರಿಂಗ್ ಆದರೂ ಇವಳು ರಿಸೀವ್ ಮಾಡಲ್ಲ. ಆವಾಗ ಇವನು ಜಯದೇವ್ ಅಂದ್ಕೊಳ್ತಾನೆ, ಅರ್ಧ ರಿಂಗ್ ಆದಾಗಲೇ ರಿಸೀವ್ ಮಾಡೋವಳು ಈಗ ರಿಸೀವ್ ಮಾಡಿಲ್ಲ ಅಂದರೆ ನಿನ್ನೆ ನೈಟಿಂದ ಕಾಲ್ ಮಾಡ್ತಿದ್ದೀನಿ, ಮೇ ಬಿ ಸ್ನಾನಕ್ಕೆ ಹೋಗಿರ್ಬೋದು ಅಂತ ಹೇಳ್ತಾನೆ. ಹಾಗೆ ಮತ್ತೆ ಕಾಲ್ ಮಾಡ್ತೀನಿ, ಏನಾಯಿತು, ರೊಮ್ಯಾಂಟಿಕ್ ಮೋಡಲ್ಲಿ ಇರ್ಬೋದಿತ್ತು, ರೊಮ್ಯಾಂಟಿಕ್ಕಾಗಿ ಮಾತಾಡ್ಬೋದಿತ್ತು ಅಂತ ಮತ್ತೆ ಕಾಲ್ ಮಾಡಿದ್ರೆ ಅವಳು ರಿಸೀವ್ ಮಾಡಲ್ಲ. ನಿನ್ನೆ ನೈಟಿಂದ ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಏನಾಯಿತು, ಸಮಥಿಂಗ್ ರಾಂಗ್ ಅಂತ ಹೇಳ್ತಾನೆ. ಆವಾಗ ಮಾಡಿ ಬರ್ತಾಳೆ ರೀರಿ ಅಂತ. ನೀನು ಆವಾಗ ಬರ್ತಾಳೆ ರೀರಿ ಅಂತ. ಅಲ್ಲ, ನೀನು ನಾಳೆ ಬರ್ತೀಯ ಅಂದ್ಕೊಂಡಿದ್ರೆ ಇಷ್ಟು ಬೇಗ ಬಂದೆ ತಾತನ ಮನೆಯಿಂದ ಅಂತ. ಅದಕ್ಕೆ ಇಲ್ಲ, ತಾತ ಬೇರೆ ಊರಿಗೆ ಹೋಗಿದ್ದಾರೆ ಜಾತ್ರೆಗೆ ಅಂತ, ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ಅಲ್ಲಿ ನಿನಗೆ ಸುಸ್ತಾಗಿರುತ್ತೆ, ಹೋಗಿ ರೆಸ್ಟ್ ಮಾಡು, ನಾನು ಸ್ವಲ್ಪ ಮತ್ತೆ ಬರ್ತೀನಿ ಅಂತ ಹೇಳ್ತಾನೆ. ನನಗೆ ಗೊತ್ತರಿ ನಿನಗೆ ನೀನು ಪ್ಲ್ಯಾನ್ ಮಾಡಿದ್ದು ಆಗಿಲ್ಲ ಅಂತ, ಕೋಪದಲ್ಲಿದ್ದೀರಾ ಅಂತ ಮಲ್ಯ ಅಂದ್ಕೊಳ್ತಾಳೆ ಮನಸ್ಸಲ್ಲಿ. ಇಲ್ಲಿ ಭೂಮಿಗೆ ಮತ್ತು ಆನಂದ್ ಮತ್ತೆ ಅದೇ ಊರಿಗೆ ಬರ್ತಾರೆ ಹುಡುಕ್ಲಿಕ್ಕೆ. ಹಾಗೆ ಇವರಿಗೊಂದು ಟೀ ಅಂಗಡಿ ಕಾಣುತ್ತೆ, ಅಲ್ಲಿ ತುಂಬ ಮಾತಾಡ್ತಾ ಇರ್ತಾರೆ. ಹಾಗೆ ಲಾಸ್ಟಿಗೆ ಹೇಳ್ತಾರೆ ಆನಂದ್, ನಾವು ತುಂಬ ವರ್ಷದಿಂದ ಈ ಊರು ಬಿಟ್ಟು ಹೋಗಿದ್ದೀವಿ, ಅವರನ್ನು ಮತ್ತೆ ನೋಡಬೇಕಿತ್ತು ಅಂತ. ಹೌದಾ, ಆದರೆ ಹಳೆ ತಲೆ ನೀವು ನೋಡಬೇಕು ಅಂತ ಅಂಗಡಿಯವರು ಇರ್ತಾರೆ, ನಮ್ಗೆ ಗೊತ್ತಿಲ್ಲ ಅಂತ. ಇಲ್ಲಿ ನಂಜಮ್ಮ ಅವರ ಗಂಡನಿಗೆ ಊಟ ಕೊಡ್ತಾ ಇರ್ತಾಳೆ. ಹಾಗೆ ಅನ್ನ ಕೊಟ್ಟು, ನೀನು ಕುಡಿಬಹುದು, ಆದರೆ ಕುಡಿದು ಸೀದಾ ಮನೆಗೆ ಬರಬೇಕು, ಯಾವುದೇ ಥರ ನೀನು ಅಲ್ಲಿ ಶಕುಂತಲ ಬಗ್ಗೆ ಏನು ಹೇಳ್ಬಾರ್ದು ಅಂತ ಹೇಳ್ತಾಳೆ. ನಾನು ಎಲ್ಲ ಹೇಳ್ತೀನಿ, ಅವರು ಮಾಡಿದ ಅನ್ಯಾಯ ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಅದಕ್ಕೆ ಹಣ ಕೊಡ್ತಾಳೆ. ಹಣ ಕೊಟ್ಟಮೇಲೆ ಅವನಿಗೆ ಖುಷಿ ಆಗುತ್ತೆ. ಹಾಗೆ ಇವರು ಭೂಮಿಕಾ ಮತ್ತು ಆನಂದ್ ಇನ್ನೊಬ್ಬರ ಹತ್ರ ಕೇಳ್ತಾರೆ, ಈ ಥರ ಪಂಕಜ್ ಅಂತ ಅವರ ಹೆಸರು ಅಂತ. ಹೌದಾ, ನಾನು ಬಂದೆ ಇಲ್ಲಿ 30 ವರ್ಷ ಆಗಿರೋದು ಅಂತ ಅಲ್ಲಿ ಆ ಒಂದು ವ್ಯಕ್ತಿ ಹೇಳ್ತಾರೆ. ಅಂದರೆ ನೀವು ಈ ಊರವರೆಲ್ಲ ಇಲ್ಲ, ಅತ್ತೆ ಮನೆಗೆ ಬಂದಿದ್ದೀರ 30 ವರ್ಷ. ಹೌದು, ಅಂದರೆ ನಿಮ್ಮ ಹತ್ರ ಮಾಹಿತಿ ಸಿಗಲ್ಲ. ಯಾಕೆ ಸಿಗಲ್ಲ, ಸಿಗುತ್ತೆ ಅಂತ ಹೇಳ್ತಾರೆ ಅವರು. ಈ ಊರಲ್ಲಿ ಒಂದು ಕುಡುಕ ಇದ್ದಾನೆ, ಅವನ ಹತ್ರ ಕೇಳಿದರೆ ಎಲ್ಲ ಹೇಳ್ತಾನೆ, ಈ ಊರಿಗೆ ಅವನು ಟೇಪ್ ರೆಕಾರ್ಡ್ ತರ ಅಂತ ಹೇಳ್ತಾರೆ ಅವರು. ಅವ್ರ ಮನೆಯಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ. ಅವನ ಮನೆಯಲ್ಲಿ ಹೋದ್ರೆ ಸಿಗಲ್ಲ, ತವ್ರ ಮನೆ ಹೌದು, ಸರಾಯಿ ಅಂಗಡಿ ಅಂತ ಹೇಳ್ತಾರೆ ಅವರು. ಹಾಗೆ ಇವರು ಇನ್ನೂ ಸ್ವಲ್ಪ ಜನ ಕೇಳ್ತಾ ಇರುವಾಗ ಅಲ್ಲೇ ನಂಜಮ್ಮಂದು ಗಂಡ ಹೋಗ್ತಾ ಇರ್ತಾರೆ. ಅವನ ಹತ್ರನೇ ಅವರು ಹೇಳಿರೋದು ಕೇಳಲಿಕ್ಕೆ, ಅವನ ಟೇಪ್ ರೆಕಾರ್ಡ್ ಅಂತ ಹೇಳಿರೋದು. ಇಲ್ಲಿ ಯಾರೋ ನಂಜಿ ಹೊರಗಡೆ ಬಂದು ನಡ್ಕೊಂಡು ಹೋಗುವಾಗ ಯಾರು ಕೇಳ್ತಾರೆ, ಎಲ್ಲಿಗೆ ಹೊರಟಿದ್ದೀಯ ಅಂತ. ಮಶಾನಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಕೇಳಿದ್ದೀಯ ಅಂತ ಕೇಳ್ತಾರೆ. ಅದಕ್ಕೆ ಸುಮ್ಮನೆ ಮಾತಾಡಿದ್ರೆ ನಿನಗೆ ದೈವ ಬಂದಾಗೆ ಮಾಡ್ತೀಯಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗೆ ಆದರೆ ಹೋಗು ಅಂತ ಕಳಿಸ್ತಾನೆ. ಮತ್ತೆ ಅವನು ಬಂದು ಹೇಳ್ತಾಳೆ, ನಂಜಿಯಲ್ಲಿ ಯಾರೋ ಪಂಕಜ ನಾನು ಕೇಳ್ಕೊಂಡು ಬಂದಿದ್ರು ಅಂತ. ನನಗೇನು ಗೊತ್ತು, ಅದಕ್ಕೆ ನಾನು ನಿನ್ನ ಯಜಮಾನ ಹತ್ರ ಕೇಳು ಅಂತ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಯಾರಂತ ನಂಗೆ ಗೊತ್ತಿಲ್ಲ, ಆದರೆ ಇಬ್ಬರು ಬಂದಿದ್ರು, ಗಂಡಸ ಹೆಂಗಸ ಅಂತ ಕೇಳ್ತಾಳೆ ನಂಜಮ್ಮ. ಯಾರಂತ ಕೇಳಬೇಕಿತ್ತು, ನಾನು ಯಾಕೆ ಕೇಳಿ, ಗಂಡನ ಹತ್ರ ಕೇಳಂತ ಕೈ ತೊಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಅಲ್ಲ, ಪಂಕಜನನ್ನು ಕೇಳ್ಕೊಂಡು ಬಂದಿದ್ರಂತೆ, ಯಾರಿರ್ಬೋದು, ಅದು ನನ್ನ ಗಂಡನ ಹತ್ರ ಹೋದರೆ ಅದಕ್ಕೆ ಅವರಿಗಿಂತ ಮೊದಲು ನಾನು ಹೋಗಬೇಕು ಅಂತ ಹೋಗ್ತಾಳೆ. ಹಾಗೆ ಇಲ್ಲಿ ನಂಜಮ್ಮಂದು ಗಂಡ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗಲ್ಲಿ ಯಾರೋ ಆಟ ಆಡ್ತಾ ಇರೋರು ನೋಡು, ಎಣ್ಣಂಗಡಿಗೆ ಹೊರಟಿದ್ದಾನೆ ಅಂತ ಹೇಳ್ತಾರೆ. ಅದೇ ಹೊತ್ತಿಗೆ ಭೂಮಿಕ ಮತ್ತು ಆನಂದ್ ಅಲ್ಲಿ ಕೇಳ್ಕೊಂಡು ಬರ್ತಾರೆ. ಅವಾಗ ಅವರು ಹೇಳ್ತಾರೆ, ನೋಡು ಅಲ್ಲಿ ಹೋಗ್ತಾ ಇದ್ದಾನೆ ಅವನೇ ಅಂತ. ಇವನಿಗೆ ಸಿಗ್ತಾರೆ ನಂಜಮ್ಮಂದು ಗಂಡ ಕಡೆಗೂ. ಹಾಗೆ
ಹೇಳ್ತಾನೆ ಆನಂದ್, ನಾವು ಎಣ್ಣೆ ಬಿಡ್ಕೊಂಡು ಮಾತಾಡುವ ಅಂತ. ನಂಜಮ್ಮ ಅಯ್ಯೋ ಇವನು ಸಾರಾಯಿ ಅಂಗಡಿಯಲ್ಲಿ ಕುಡ್ಕೊಂಡು ಬಿದ್ದಿದ್ದಾನೆ ಏನು ಆವಾಗ ಯಾರ ಹತ್ರ ಕೇಳ್ತಾನೆ, ಎಲ್ಲಿ ನನ್ನ ಗಂಡನ ನೋಡಿದ್ಯಾ ಅಂತ. ಅದಕ್ಕೆ ಇಲ್ಲ, ಅಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಯಾರ ಜೊತೆ ಹೋಗಿದ್ದಾನೆ ಏನೋ ಕುಡಿತ ಮತ್ತಲ್ಲಿ ಏನೇನೋ ಹೇಳ್ತಾನೆ. ಆಮೇಲೆ ನನ್ನ ಬಾಯಿಗೆ ಮಣ್ಣು ಹಾಕ್ಬೇಕಷ್ಟೆ ಅಂತ ಹೇಳ್ತಾಳೆ ನಂಜಮ್ಮ. ನಾನು ಹೋಗಿ ಹುಡುಕ್ತೀನಿ ಅಂತ ನಂಜಮ್ಮ ಹೋಗ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯಿತು. ನೆಕ್ಸ್ಟ್ ಎಪಿಸೋಡಲ್ಲಿ ಆನಂದಿಗೆ ವಿಷಯ ಗೊತ್ತಾಗುತ್ತಾ, ಕುಡಿತ ಮಾಡ್ತೀನಲ್ಲಿ ಎಲ್ಲ ಹೇಳ್ತಾನಂತ ಕಾದು ನೋಡುವ. ಇಲ್ಲಿ ಆನಂದ್ನ ಹೆಂಡತಿ ಅವರ ಅಮ್ಮನಿಗೆ ಕಾಲ್ ಮಾಡಿ ಮಕ್ಕಳೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಗೌತಮನ ಎಂಟ್ರಿ ಆಗುತ್ತೆ. ಸೊ ನೋಡುವ. ಸೊ ಮತ್ತೆ ಗೌತಮಿಗೆ ಗೊತ್ತಾಗುತ್ತೆ ಭೂಮಿ ಮತ್ತು ಆನಂದ್ ಹೋಗಿರೋದು, ಕೈಗೆ ಸಿಕ್ಕಿ ಬೀಳ್ತಾರೆ, ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ.